ಕರ್ನಾಟಕದ ಜನತೆಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ಒಂದು ಸುದ್ದಿ ಹೊತ್ತಂದಿದ್ದೀವಿ, ಬನ್ನಿ ನೋಡೋಣ. ಅಕ್ರಮ ಮರಳು ಗಣಿಗಾರಿಕೆ ಇಡೀ ಕರ್ನಾಟಕದಾದ್ಯಂತ ಇದು ಎಲ್ಲಿ ನದಿ ಹರಿದಿದೆ ಅಲ್ಲಿ ಅಕ್ರಮ ಸರಳವಾಗಿ ಸಾಗರವಾಗಿ ನಡೀತಾನೆ ಇರುತ್ತೆ. ಸಾಗರ ರೂಪದಲ್ಲಿ. ಅದಕ್ಕೆ ಪೂರ್ಣ ವಿರಾಮ ಅಂತ ಇಲ್ಲೇ ಇಲ್ಲ, ಸುಮ್ಮನೆ ನಡೀತಾನೇ ಇರುತ್ತದೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಂತೂ ತುಂಬ ಅಕ್ರಮ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಹಟ್ಟಿ ಗೋಲ್ಡ್ ಕಂಪನಿಯ ಟೆಂಡರ್ ಆಗಿ ಟೆಂಡರ್ದಾರರು ಅಕ್ರಮ ಮಾಡ್ತಿರೋದು. ಅಂದರೆ ಸಕ್ರಮದಲ್ಲಿ ಅಕ್ರಮ. ಪಾಸಿನ ಜೊತೆ ಸಾಕಷ್ಟು ಮರಳನ್ನು ತುಂಬ, ಅಂದರೆ ನಮ್ಮ ಕಡೆ ಎಲ್ಲ ಗುಬ್ಬಿ ಲೋಡ್ ಅಂತಾರೆ, ಆ ರೀತಿ ಗಾಡಿಗಳನ್ನು ಲೋಡ್ ಮಾಡುವಂಥದ್ದು. ಅದರ ಜೊತೆ ರಾತ್ರಿ ಅಕ್ರಮ ಮರಳು ಸಾಗಾಟ ಮಾಡುವಂಥದ್ದು. ಈಗ ನೋಡ್ತಾ ಇದ್ದೀರಿ ನೀವಿಲ್ಲಿ JCP ಇದೆ, ಅದರ ಜೊತೆ ಇನ್ನೊಂದು ಇಟ್ಟಾಚಿ ಇದೆ, ಲಾರಿ ಇದೆ, ಸಾರ್ವಜನಿಕರು ಇದ್ದಾರೆ. ಸರಳವಾಗಿ ಇದನ್ನು ರಾತ್ರಿ ಹೊತ್ತಲ್ಲಿ ಮಾಡ್ತಾರೆ. ತುಂಗಭದ್ರಾ ನದಿ ದಡಕ್ಕೆ 6 ಗಂಟೆಯ ನಂತರ ಹೋಗಬಾರ್ದನ್ನ ರೂಲ್ಸು, ಕಾನೂನು ಕೂಡ ಇದೆ. ಆದರೆ ಅವುಗಳನ್ನು ಕಾನೂನುಗಳನ್ನೆಲ್ಲ ಕಟ್ಟಿ ಹಿಂಗೆ ಗಾಳಿಗೆ ತೂರಿಬಿಟ್ಟಿದ್ದಾರೆ. ಯಾವ ಅಧಿಕಾರಿಗಳು ಕೂಡ ಇದರ ವಿರುದ್ಧವಾಗಿ, ಇದರ ಏನು ಅಕ್ರಮದ ವಿರುದ್ಧವಾಗಿ ಕಾನೂನನ್ನು ಕ್ರಮ ತೆಗೆದುಕೊಳ್ಳಲು ಹಿಂದೇಟಾಗ್ತಿದ್ದಾರೆ. ಕಂಪ್ಲೇಂಟ್ದಾರರೇ ಇದು ಒಂಥರ ಮುಜುಗರ ಆಗುವಂಥದ್ದು. ಪದೇ ಪದೇ ಹೇಳಿ ಸರ್ ಹಿಂಗೆ ನಡೀತಿದೆ. ಲಾಸ್ಟಿಗೆ ಅವ್ರ ಫೋನ್ ಕಾಲ್ಗಳೂ ಎತ್ತಂಗಿಲ್ಲ ಅಧಿಕಾರಿಗಳು. ಟಾಸ್ಕ್ ಫೋರ್ಸ್ ಕಮಿಟಿ ಇರುತ್ತೆ. ಕಮಿಟಿಯಲ್ಲಿ ಅನೇಕ ಇಲಾಖೆಗಳನ್ನು ಒಳಗೊಂಡಿರುವಂಥ ಒಂದು ಕಮಿಟಿ ಅದು. RTO ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ತಾಲೂಕಾ ಕಮಿಟಿ ಇದೆಯಲ್ಲ, PDO ಬರ್ತಾರೆ, ವಿಲೇಜ್ ಅಕೌಂಟೆಂಟ್ ಬರ್ತಾರೆ, ಇನ್ನು ಅನೇಕರು ಕೂಡ ಇದನ್ನು ಅಕ್ರಮ ತಡಿಬೋದು. ಆದರೆ ಯಾರು ಕೂಡ ನೋಡಿದ್ರೂ ಕೂಡ ನೋಡ್ದ ಹಿರಿಯ ರೀತಿ ಹೋಗ್ತಾರೆ. ಅಂದರೆ ಕಾರಣ ಏನಿರ್ಬೋದು? ಆ ಥರ ಕೈ ಬಿಟ್ಟು ಹೋಗಲಿಕ್ಕೆ ಕಾರಣ ಏನೇ ಇರ್ಬೋದಲ್ವಾ? ಒತ್ತಡಗಳು ಇರ್ಬೋದು, ಏನೋ ಒಂದು ಇರೋದ್ರಿಂದನೇ ಬಿಟ್ಟು ಹೋಗ್ತಾರೆ. ಆದರೆ ಈ ಸಾಕ್ಷಿಗಳನ್ನು ಕೊಟ್ಟು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಫೋನ್ ಮುಖಾಂತರ ವಿಷಯಗಳನ್ನು ಹೇಳಿದರೂ ಕೂಡ ಕ್ರಮ ಇಲ್ಲಿವರೆಗೂ ತಗೊಂಡಿಲ್ಲ. ಅಧಿಕಾರಿಗಳು ಬಂದಾಗ ನದಿ ಪಾತ್ರದಿಂದ ಹೊರಗೆ ಬರ್ತಾರೆ, ಅಧಿಕಾರಿಗಳು ಹೋದ್ಮೇಲೆ ನದಿ ಪಾತ್ರಕ್ಕೆ ಮತ್ತೆ ಬರ್ತಾರೆ. ಜಿಲ್ಲಾಧಿಕಾರಿಗಳೇ, ಈ ಅಕ್ರಮಕ್ಕೆ ಕಾನೂನು ರೀತಿಯ ಕ್ರಮ ಯಾವಾಗ? ತಾಲೂಕಾ ದಂಡಾಧಿಕಾರಿಗಳೇ, ಈ ಅಕ್ರಮಕ್ಕೆ ಕಾನೂನು ರೀತಿಯ ಕ್ರಮ ಯಾವಾಗ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಡಾಕ್ಟರ್ ಉಮೇಶ್ ಅವರೇ, ಕಾನೂನು ರೀತಿಯ ಕ್ರಮ ಯಾವಾಗ? ಈ ಅಕ್ರಮವನ್ನು ತಡೆಯಲು ವಿಫಲರಾಗುತ್ತಿದ್ದೀರಿ, ಯಾಕೆ? ಅಕ್ರಮ ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ, ಯಾಕೆ? ಸರಿ, ಕ್ರಮನಾದರೂ ತಗೊಳ್ಳಿ. ಟೆಂಡರ್ದಾರರ ಗುತ್ತಿಗೆದಾರದ ಆ ಗುತ್ತಿಗೆ ಆಧಾರದ ಮೇಲೆ ಇರೋಂಥ ಒಂದು ಅಧಿಕಾರವನ್ನು ವಜಾಗೊಳಿಸಿ ಅವ್ರದ. ಆ ಅಧಿಕಾರವನ್ನು ವಜಾಗೊಳಿಸಿದರೆ ಸಕ್ರಮನೂ ಇಲ್ಲ, ಅಕ್ರಮನೂ ಇಲ್ಲ, ನದಿ ಪಾತ್ರಕ್ಕೆ ಬರುವ ಹಾಗೆ ಇಲ್ಲವಲ್ಲ. ಆದಷ್ಟು ಬೇಗನೆ ಕ್ರಮ ಜರುಗಿಸಿ ವಾಹನದ ಮೇಲೆ ದಂಡ ಹಾಕುವುದಲ್ಲ ನಿಮ್ಮ ಕರ್ತವ್ಯ. ಕಳುವಾದ ಮಾಲನ್ನು ಕಳು ಮಾಡಿ ಲೋಡ್ ಮಾಡಿ ಕಳಿಸಿದ ವ್ಯಕ್ತಿಯ ಟೆಂಡರ್ದಾರ ಅವರ ಮೇಲೆ ಸೂಕ್ತ ಕ್ರಮವಾಗಬೇಕು. ಲಾರಿಯ ಮಾಲೀಕನ ಮೇಲೆ, ಲಾರಿಯ ಮೇಲೆ, ವಾಹನದ ಮೇಲೆ ಅಲ್ಲ.
ಟೆಂಡರ್ದಾರರ ಮೇಲೆ ಆಗಬೇಕು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ವೀಕ್ಷಕರೇ, ಮತ್ತೆ ಮುಂದಿನ ಸುದ್ದಿ ಹೊತ್ತು ತಂದಾಗ ನಾವು ನೀವು ಸಿಗೋಣ. ನಮಸ್ತೆ ವೀಕ್ಷಕರೇ, ನಮಸ್ತೆ ನಮಸ್ತೆ ನಮಸ್ತೆ.